ಇನ್ನು ರಾಜ್ಯ ರಾಜಕೀಯದಲ್ಲಿ SIR ವಿವಾದಕ್ಕೆ ಹೊಸ ತಿರುವನ್ನು ಮಾಡಿಕೊಡ್ತಾ ಇದೆ. ಯಾಕಂತಂದರೆ ಸರಿಯಾದಂತಹ ರೀತಿಯಲ್ಲಿ SIR ನಡೀತಾ ಇಲ್ಲ. ಪಾರದರ್ಶಕತೆ ಅದನ್ನು ಪ್ರಶ್ನೆ ಮಾಡಿ ಅಂದರೆ SIRನ ಪಾರದರ್ಶಕತೆಯನ್ನು ಪ್ರಶ್ನಿಸಿ ಈಗ ವಿಪಕ್ಷಗಳು ಭಾರಿ ದೊಡ್ಡ ಪ್ರಮಾಣದ ಹೋರಾಟವನ್ನು ಮಾಡ್ತಾ ಇದೆ. ಪಶ್ಚಿಮ ಬಂಗಾಳದ ಮಾದರಿಯಲ್ಲಿಯೇ ರಾಜ್ಯದಲ್ಲಿಯೂ ಕೂಡ SIR ಪ್ರಕ್ರಿಯೆ ಆಗ್ತಾ ಇದೆನಾ? ರಾಜ್ಯ ರಾಜಕೀಯದಲ್ಲಿ SIR ವಿವಾದಕ್ಕೆ ಹೊಸ ತಿರುವು ಅನ್ನುವಂತಹದ್ದು ಈಗ ಸಿಗ್ತಾ ಇದೆ. SIRನಲ್ಲಿ ಪಾರದರ್ಶಕತೆಯ ಪ್ರಶ್ನೆಯನ್ನ ಮಾಡಿ ಈಗ ವಿರೋಧ ಪಕ್ಷಗಳು ಹೋರಾಟವನ್ನು ಮಾಡ್ತಾ ಇದೆ. ವೆಸ್ಟ್ ಬೆಂಗಾಲ್ ಮಾದರಿಯಲ್ಲಿಯೇ ರಾಜ್ಯದಲ್ಲೂ SIR ಪ್ರಕ್ರಿಯೆ ಆಗ್ತಾ ಇದೆನಾ? ಪಶ್ಚಿಮ ಬಂಗಾಳದಲ್ಲಿ ಇದೇ ರೀತಿ ಲೋಪಗಳು ಕೂಡ ಕಂಡು ಬಂದಿತ್ತು ಈ ಹಿಂದಕ್ಕೆ. ಬಳಿಕ ಕೇಂದ್ರ ಚುನಾವಣಾ ಆಯೋಗದಿಂದ SIR ಪ್ರಕ್ರಿಯೆ ಅನ್ನುವಂಥದ್ದು ಆಗ್ತಾ ಇದೆ. ರಾಜ್ಯದಲ್ಲಿಯೂ ಕೂಡ ಚುನಾವಣೆ ಆಯೋಗಕ್ಕೆ ಕೈ ಹಾಕುವಂತಹ ಸಾಧ್ಯತೆ ಇದೆ. BLOಗಳು ಮಸೀದಿ ಒಳಗಡೆ BLAಗಳು SIR ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ. BLOಗಳಿಗೆ ಬೆದರಿಕೆ ಅಲ್ಲದೆ ಅಧಿಕಾರಿಗಳ ದುರ್ಬಳಕೆಯನ್ನು ಕೂಡ ಮಾಡ್ತಾ ಇದೆ ಎಂದು ವಿಪಕ್ಷ ಹೇಳ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆರೋಪದ ಸುರಿಮಳೆಗಳು ಈಗ ಕೇಳಿ ಬರ್ತಾ ಇದೆ. ಅಧಿಕಾರಿಗಳ ಮೇಲೆ ಒತ್ತಡವನ್ನು ಹೇರ್ತಾ ಇದೆ ರಾಜ್ಯ ಸರ್ಕಾರ. SIR ಅಕ್ರಮದ ಬಗ್ಗೆ ಚುನಾವಣಾ ಆಯೋಗಕ್ಕೆ ದೂರನ್ನು ಕೊಡಲಾಗಿದೆ. ಚುನಾವಣಾ ಆಯೋಗ ತಕ್ಷಣ ಮಧ್ಯಪ್ರವೇಶಿಸಬೇಕು ಅನ್ನುವಂತಹ ದೊಡ್ಡ ಆಗ್ರಹ ಭಾರತೀಯ ಜನತಾ ಪಾರ್ಟಿ ಮತ್ತು JDS ಪಕ್ಷದ ಆಗ್ರಹ ಕೇಳಿ ಬರ್ತಾ ಇದೆ. ಚುನಾವಣಾ ಆಯೋಗ ಮಧ್ಯ ಬರಬೇಕು, ಎಂಕ್ವೈರಿ ಮಾಡಬೇಕು, ವಿಚಾರಣೆಯನ್ನು ನಡೆಸಬೇಕು ಅನ್ನುವಂತಹ ಒಂದು ವಿರೋಧ ಈಗ ವ್ಯಕ್ತವಾಗ್ತಾ ಇದೆ. ಒಂದು ಪ್ರಾಪರ್ ಇದಿರುತ್ತೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಪ್ರಕ್ರಿಯೆಗೆ. ಆದರೆ ಆ ರೀತಿಯಾದಂತಹ ಪ್ರಕ್ರಿಯೆಗಳು ಈಗ ನಡೀತಾ ಇಲ್ಲ ಅನ್ನುವಂಥದ್ದೇ JDS ಮತ್ತು ಭಾರತೀಯ ಜನತಾ ಪಾರ್ಟಿಯ ಆರೋಪ. ಮನೆ ಮನೆಗೆ ಹೋಗಬೇಕು, ಅದಕ್ಕೆ ಸಂಬಂಧಪಟ್ಟಂತಹ ಫಾರ್ಮ್ಗಳನ್ನು ಕೊಡಬೇಕು, ತುಂಬಿಸಬೇಕು, ಎಷ್ಟು ಜನ ಇದ್ದಾರೆ, ಏನು ಎತ್ತ, ಇನ್ನು ವೋಟರ್ ID ಇತ್ತಾ ಇಲ್ವಾ, ಏನು ಹೆಸರಿತ್ತು, ಹೆಂಗಿತ್ತು, ಅದನ್ನೆಲ್ಲ ತಿಳ್ಕೊಳ್ಬೇಕು, ಏನೇನು ಅಲ್ಟರೇಷನ್ಸ್ಗಳಾಗಬೇಕು ಅದನ್ನೆಲ್ಲ ಮಾಡ್ಕೊಳ್ಬೇಕು. ಆದರೆ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಪಾರದರ್ಶಕತೆ ಅನ್ನುವಂಥದ್ದು ನಡೀತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿನಿಧಿ ಜೀವನ್ ಫೋನಲ್ಲೂ ಇದ್ದಾರೆ. ಜೀವನ್ನ ಮಾತಾಡಿಸ್ತಾ ಹೋಗ್ತೀನಿ. ಜೀವನ್, ಏನಿದು ವಿಪಕ್ಷದ ಹಾರಾಟ ಹೋರಾಟ, ಏನು ಈ ಪ್ರಮಾಣದ ವಿರೋಧಗಳು ಕೇಳಿ ಬರ್ತಾ ಇದೆಯಲ್ಲ, ಯಾಕೆ ಅಂತ? ಎಸ್ ಶ್ರೀನಿವಾಸ್, ಏನು ಒಂದು SIR ಪ್ರಕ್ರಿಯೆ 30ನೇ ತಾರೀಕು ಅಂದ್ರೆ ಏನು ಕಳೆದ ತಿಂಗಳ ಜೂನ್ 30ರಿಂದ ಆರಂಭವಾಗಿರುವಂತದ್ದು. ಆದ್ರೆ ರಾಜ್ಯದಲ್ಲಿ ಬಹುತೇಕ ಕಡೆಗಳಲ್ಲಿ ಏನು SIR ಪ್ರಕ್ರಿಯೆ ಸರಿಯಾಗಿ ಆಗ್ತಿಲ್ಲ ಅನ್ನುವಂಥದ್ದು ವಿಪಕ್ಷಗಳ ಆರೋಪ. ಬಿಜೆಪಿ ಆಗಿರ್ಬೋದು ಮತ್ತು JDS ಆಗಿರ್ಬೋದು ಈಗಾಗಲೇ ಈ ವಿಚಾರದ ಬಗ್ಗೆ ಕಂಪ್ಲೇಂಟ್ ಅನ್ನ ಏನು ಚುನಾವಣಾಧಿಕಾರಿಗಳಿಗೆ ಕೊಟ್ಟಿರುವಂತದ್ದು. ಸದ್ಯ ಈ ವಿಚಾರವಾಗಿ ಸಾಕಷ್ಟು ಅದನ್ನ ಗಂಭೀರವಾಗಿ ಕೂಡ ಚುನಾವಣಾಧಿಕಾರಿಗಳು ಇದನ್ನ ಪರಿಗಣಿಸಿರುವಂತದ್ದು ಶ್ರೀನಿವಾಸ್. ಆದ್ರೆ ಇದು ಎಲ್ಲೋ ಒಂದು ಮಟ್ಟಿಗೆ ಎಷ್ಟರ ಮಟ್ಟಿಗೆ ಸರಿಯಾಗಿ ಆಗ್ತಿಲ್ಲ ಅನ್ನೋದಾದ್ರೆ ಏನು ಸಾಕಷ್ಟು ಚರ್ಚೆಗಳು ಈ ವಿಚಾರದ ಬಗ್ಗೆ ನಡೀತಾ ಇರುವಂತದ್ದು. ಏನಂದ್ರೆ ಏನೊಂದು SIR ಪ್ರಕ್ರಿಯೆ ಇದೆ, ನೀಟಾಗಿ ನಡೀತಿಲ್ಲ ಅನ್ನುವಂಥದ್ದು ಬಹುತೇಕ ಕಡೆ ಚರ್ಚೆ ಆಗ್ತಿದೆ. ಅದ್ರ ಜೊತೆ ಎಲ್ಲಾ ಕಡೆ ವಿಡಿಯೋಗಳು ಕೂಡ ಬರ್ತಾ ಇರುವಂತದ್ದು SIR ಪ್ರಕ್ರಿಯೆ ಸರಿಯಾಗಿದೆ. ದೇವಸ್ಥಾನಗಳಲ್ಲಿ SIR ಎನ್ಯುಮರೇಷನ್ ಫಾರ್ಮ್ ಅನ್ನ ಹಂಚ್ತಿದ್ದಾರೆ, ಇನ್ನು ಮಸೀದಿಗಳಲ್ಲಿ ಎನ್ಯುಮರೇಷನ್ ಫಾರ್ಮ್ ಅನ್ನ ಕೊಟ್ಟು ಫಿಲ್ ಮಾಡಿಸ್ತಿದ್ದಾರೆ ಅನ್ನುವಂಥದ್ದು ವಿಪಕ್ಷಗಳ ಆರೋಪ ಆಗಿರೋದು. ಆದ್ರೆ ಈ ಒಂದು ಆರೋಪಕ್ಕೆ ಯಾವ ರೀತಿ ಇದೆ ಅಂದ್ರೆ, ಒಂದು ಆರೋಪ ವೆಸ್ಟ್ ಬೆಂಗಾಲ್ ನಲ್ಲಿ ಏನೊಂದು ಈ ರೀತಿಯಾಗಿ ಸರಿಯಾಗಿ SIR ಪ್ರಕ್ರಿಯೆ ಏನು ನಡೀತಾ ಇಲ್ಲ ಅನ್ನುವಂಥದ್ದು ಕಂಡು ಬಂದಿತ್ತು. ಅದೇ ರೀತಿ ಆ ಒಂದು ಸಂದರ್ಭದಲ್ಲಿ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಏನಿತ್ತು ಅದನ್ನ ಹೊರತುಪಡಿಸಿ ಕೇಂದ್ರ ಎಲೆಕ್ಷನ್ ಕಮಿಷನ್ ಅಂದ್ರೆ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಇಂದ ಈ ಒಂದು ಪ್ರಕ್ರಿಯೆಗೆ ಚಾಲನೆಯನ್ನ ನೀಡಲಾಗ್ತದೆ ವೆಸ್ಟ್ ಬೆಂಗಾಲ್ ನಲ್ಲಿ. ಅದೇ ರೀತಿಯಾಗಿ ಸದ್ಯ ರಾಜ್ಯದಲ್ಲೂ ಕೂಡ ಏನಿ ಒಂದು ಪ್ರಕ್ರಿಯೆಗೆ ಅದೇ ರೀತಿಯಾದಂತಹ ಅಡಚಣೆಗಳು ಉಂಟಾದಲ್ಲಿ, ಅದೇ ರೀತಿಯಾದಂತಹ ಲೋಪಗಳು ಕಂಡು ಬಂದಂತಲ್ಲಿ ಏನು ಕೇಂದ್ರ ಚುನಾವಣಾ ಆಯೋಗ ಇದೆ, ಆ ಒಂದು ಚುನಾವಣಾ ಆಯೋಗ ರಾಜ್ಯಕ್ಕೂ ಎಂಟ್ರಿ ಕೊಡುತ್ತಾ ಅನ್ನೋದು ಸದ್ಯ ಪ್ರಶ್ನೆ ಆಗಿರುವಂತ. ಅದೇ ರೀತಿಯಾಗಿ ಇದನ್ನ ಏನು ವಿಪಕ್ಷಗಳು ಕೂಡ ಇದನ್ನೇ ಆಗ್ರಹಿಸ್ತಿದ್ದಾರೆ ಶ್ರೀನಿವಾಸ್. ಏನಂದ್ರೆ ಕೇಂದ್ರದಿಂದ ಇಲ್ಲಿ ಎಲೆಕ್ಷನ್ ಕಮಿಷನ್ ಬರಲಿ, ರಾಜ್ಯದ ಚುನಾವಣಾ ಆಯೋಗ ಏನು BLOಗಳಾಗಿರ್ಬೋದು BLAಗಳಾಗಿರ್ಬೋದು, ಇನ್ನು ಪಕ್ಷದ ಏಜೆಂಟ್ಗಳು ಏನು BLAಗಳಿದ್ದಾರೆ ಅವರು ಕೂಡ ಸರಿಯಾದಂತಹ ರೀತಿಯಲ್ಲಿ ಪ್ರಕ್ರಿಯೆಯನ್ನ ನಡೆಸ್ತಾ ಇಲ್ಲ. ಇನ್ನು BLOಗಳು ಅಧಿಕಾರಿಗಳು ಯಾರಿದ್ದಾರೆ ಅವರು ಕೂಡ ಇದನ್ನ ಪ್ರಕ್ರಿಯೆಯನ್ನ ಸರಿಯಾಗಿ ಮಾಡ್ತಿಲ್ಲ ಅಂತ ವಿಪಕ್ಷದ ಆರೋಪ ಇರುವಂತದ್ದು. ಸದ್ಯ ಇದಕ್ಕೆ ಏನಾದ್ರೂ ಸೆಂಟ್ರಲ್ ಕಮಿಷನ್ ಅಂದ್ರೆ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಏನಿದೆ ಅದು ಎಂಟ್ರಿ ಕೊಡ್ತಾ ಅನ್ನೋದು ಸದ್ಯ ಪ್ರಶ್ನೆ ಆಗಿರುವಂತದ್ದು ಶ್ರೀನಿವಾಸ್. ಧನ್ಯವಾದಗಳು ಜೀವನ್ ನಿಮ್ಮೆಲ್ಲ ಮಾಹಿತಿಗೆ.